ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಆನೇಕಲ್ ತಾಲೂಕು ಬಿದಿರುಗುಪ್ಪೆ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಬಂದಿದ್ದೀರಿ. ಇಲ್ಲಿ ಯಾವಾಗ ತಟವತೆ ಸರ್ ಕ್ಲಾಸ್ ಮಾಡಿದಾಗೆಲ್ಲ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಮನುಷ್ಯನಿಗೆ ಆತ್ಮಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆತ್ಮಜ್ಞಾನ ಇದ್ದರೆ ಮನುಷ್ಯ ಯಾವ ಥರ ಬೇಕಾದರೂ ಲೈಫಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸ್ಕೊಳ್ಬೋದು. ಈ ಒಂದು ಆತ್ಮಜ್ಞಾನ ಶಿಬಿರ ತಟವರ್ತಿ ಸರ್ ಅವರು ಭೀಮಾವರಮಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗ್ಬೇಕಂತ ತುಂಬ ನಮಗೆ ಆಸೆ, ಆದರೆ ಈ ಕಾರಣಾಂತರಗಳಿಂದ ನಾವು ಹೋಗೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಇಲ್ಲಿ ವೈಟ್ ಫೀಲ್ಡ್ ಮಿಸ್ ಮಾಡ್ದಿರೋ ಬರ್ತೀರಿ. ಇಲ್ಲಿ ಶ್ರೀನಿವಾಸ್ ಸರ್ ಅವರು ಆವಾಗ ಅವರ ದಂಪತಿಯವರು ಮೇಡಮ್ ಲಕ್ಷ್ಮೀ ಮೇಡಮ್ ಅವರು ಎಲ್ಲರಿಗೂ ಉಪಯೋಗವಾದಂತಹ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ಎಲ್ಲ ಸೌಕರ್ಯ ಮಾಡಿ ಆತ್ಮಜ್ಞಾನನ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಯಾರಾದರೂ ಹತ್ರ ಇರೋವಂಥವರು ಇಲ್ಲಿ ಈ ಆತ್ಮಜ್ಞಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಆತ್ಮಜ್ಞಾನ ಪಡ್ಕೊಂಡ್ರೆ ನಿಜವಾಗೂ ಅವ್ರ ಜೀವನದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರಿತಾರೆ ಅಂತ ನನ್ನ ಒಂದು ಭಾವನೆ. ಹಾಗೆ ಮನುಷ್ಯನು ಈಗ ಅನೇಕ ಸಮಸ್ಯೆಗಳಿಂದ ತುಂಬ ಕಷ್ಟಪಡ್ತಾ ಇದ್ದಾನೆ. ಆ ಸಮಸ್ಯೆಗಳೆಲ್ಲ ನಾವು ಬಗೆಹರಿಸ್ಕೊಬೇಕಂದ್ರೆ ನಮಗೆ ಆತ್ಮಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್. ಆತ್ಮಜ್ಞಾನ ಇಲ್ಲ ಅಂದರೆ ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ರು, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಆತ್ಮ ಸಾಧನೆ ಅನ್ನೋದು ನಿಜವಾಗ್ಲೂ ಮನುಷ್ಯನಿಗೆ ಬೇಕಾದ ಒಂದು ಮಾರ್ಗ. ಅಂಥ ಆತ್ಮಜ್ಞಾನ ಶಿಬಿರವನ್ನು ಇವರು ಶ್ರೀನಿವಾಸ್ ಸರ್ ಅವ್ರ ದಂಪತಿಗಳು ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದನ್ನು ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳೇ ಇಲ್ಲ. ಪ್ರತಿ ಸಲ ನಾವು ಬಂದು ಇಲ್ಲಿ ನಾವು ಇದನ್ನು ಪಾಲ್ಗೊಳ್ತಾ ಇದ್ದೀರಿ. ಹಾಗೂ ಒಂದು ಸೇವೆಯಲ್ಲಿ ನಾವು ಒಂದು ಚಿಕ್ಕದ ಪಾಲ್ಗೊಳ್ತೀರಿ. ಇಂಥ ಆತ್ಮಜ್ಞಾನ ಶಿಬಿರಗಳನ್ನು ಹೆಚ್ಚೆಚ್ಚಾಗಿ ಎಲ್ಲ ಕಡೆ ಮಾಡಬೇಕಂತ ನಾನು ನಮ್ಮೂರಲ್ಲಿ ಒಂದು ಆತ್ಮಜ್ಞಾನ ಶಿಬಿರವನ್ನು ಮಾಡಬೇಕಂತ ನನಗೊಂದು ಆಸೆ ಇದೆ. ನಾವು ಈಗ ರೀಸೆಂಟಾಗಿ ಒಂದು ಟ್ರಸ್ಟ್ನ ಮಾಡ್ತಾಯಿದ್ದೀರಿ. ಅದರಲ್ಲಿ ಒನ್ ಡೇ ನಾವು ಪ್ರೋಗ್ರಾಮು ತಟವರ್ತಿ ಸರ್ನ ಕರೆದು ನಾವು ಈ ಥರ ಪ್ರೋಗ್ರಾಮ್ ಮಾಡಬೇಕಂತ ನಮಗೆ ಒಂದು ಬಯಕೆ ಇದೆ. ಅದನ್ನ ಒಂದು ಒಂದು ಸ್ವಲ್ಪ ದಿನಗಳಲ್ಲೇ ನಾವು ಅದನ್ನು ಶೇರ್ ಮಾಡ್ತೀರಿ ನಿಮಗೆಲ್ಲರಿಗೂ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಮನುಷ್ಯ ಇಲ್ಲಿ ಈ ಥರ ಕ್ಲಾಸ್ಗಳಲ್ಲಿ ಬಂದವಾಗ ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೋಸ್ಕರ ಏನೇನು ನಮಗೆ ಮನಸ್ಸು ಯಾವ ರೀತಿ ಇಲ್ಲಿ ಯಾವ ಥರ ಇರುತ್ತೆ, ಆದರೆ ನಾವು ಮನೆಯಲ್ಲಿ ಇರುವಾಗ ಅಥವಾ ಒಂದು ಆಫೀಸಲ್ಲಿ ಇರುವಾಗ ಆ ಥರ ಭಾವನೆ ನಮಗೆ ಇರೋದಿಲ್ಲ. ಅಲ್ಲಿ ಏನು ವಾತಾವರಣ ಇರುತ್ತೆ, ಅಲ್ಲಿ ಯಾವ ಥರ ಜನ ಇರ್ತಾರೋ, ಅವರ ಮೈಂಡ್ಸೆಟ್ ಯಾವ ಥರ ಇರುತ್ತೋ ನಾವು ಅನುಗುಣವಾಗಿ ನಾವು ಅದನ್ನು ನಮ್ಮ ಮೈಂಡ್ ಚೇಂಜ್ ಆಗುತ್ತೆ. ಆದ್ದರಿಂದ ಈ ಆತ್ಮಜ್ಞಾನ ಇದರಲ್ಲಿ ನಾವು ಹೆಚ್ಚೆಚ್ಚಾಗಿ ಪಾಲ್ಗೊಳ್ತಾ ಇದ್ದರೆ ನಮ್ಮ ಜ್ಞಾನ ತುಂಬ ಅಭಿವೃದ್ಧಿ ಆಗುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಆತ್ಮಜ್ಞಾನ ಇಲ್ಲಾಂದರೆ ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ರು ಝೀರೋ. ಆ ಪ್ರಪಂಚದಲ್ಲಿ ಈಗ ಮನುಷ್ಯ ಏನು ಬರೀ ದುಡ್ಡು ಮಾಡೋದು, ಯಾವ ಥರ ಮೋಸ ಮಾಡೋದು, ಏನು ಸುಳ್ಳು ಹೇಳಬೇಕು, ಯಾವ ಥರ ನಾವು ಮುಂದೆ ಬರಬೇಕಂತ ಅದನ್ನೇ ಯೋಚನೆ ಮಾಡ್ತಾನೆ ಹೊರತು ಆ ಮನುಷ್ಯನಿಗೆ ಆತ್ಮಜ್ಞಾನ ಬೇಕೇ ಬೇಕು. ಇದು ನಮ್ಮ ಮುಂದಿನ ನಾವು ಸತ್ರೂ ನಾವು ನಮ್ಮ ಹಿಂದೆ ಬರೋಂಥ ಇದು ಮಾತ್ರ ಅನ್ನೋದು ಯೋಚನೆ ಮಾಡೋದಿಲ್ಲ. ಯಾವಾಗಲೂ ಬೇರೆಯವರಿಗೆ ಒಂದು ಕೆಟ್ಟದ್ದು ಬಯಸೋದು, ಹೆಂಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡೋದು, ಇದರಲ್ಲೇ ನಾವು ತುಂಬ ನೋಡ್ತಾ ಇರ್ತೀರಿ ಇತ್ತೀಚಿನ ದಿನಗಳಲ್ಲಿ. ಅದರಿಂದ ಯಾವುದೇ ಮನುಷ್ಯನಿಗಾಗಲಿ ಒಂದು ಆತ್ಮಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅವನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ, ಎಷ್ಟೇ ರಾಜಕೀಯದಲ್ಲಿ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅವನಿಗೆ ಆತ್ಮಜ್ಞಾನ ಇಲ್ಲ ಅಂದರೆ ಎಷ್ಟೇ ದುಡ್ಡಿದ್ರೂ ಅವನು ಏನು ಅಂದರೆ ಪ್ರಪಂಚದಲ್ಲಿ ಯಾವುದೇ ಥರ ಒಂದು ಇದು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಯಾರಾದರೂ ಈ ಥರ ಆತ್ಮಜ್ಞಾನ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿ ಹೋಗಿ ಪಾಲ್ಗೊಳ್ಳಿ. ಇಂಥ ಆತ್ಮಜ್ಞಾನ ಶಿಬಿರಗಳನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟು. ಈ ಒಂದು ಆತ್ಮಜ್ಞಾನ ಶಿಬಿರವನ್ನು ನಡೆಸ್ಕೊಂಡಿರೋಂಥದ್ದು ಶ್ರೀನಿವಾಸ್ ಸರ್ಗೂ ಅವ್ರಿಗೂ ಲಕ್ಷ್ಮೀ ಮೇಡಮ್ ಅವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೂ ತಟವರ್ತಿ ವೀರರಾಘವರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ಗುರುಗಳಾದಂಥ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಕೋಟಿ ವಂದನೆಗಳು. ಥ್ಯಾಂಕ್ ಯು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.